ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಗ್ರಾಮೀಣ ಭಾಗದಲ್ಲಿ ಅನೇಕ ಯುವಕರು, ರೈತರು ಮತ್ತು ಕೂಲಿ ಕಾರ್ಮಿಕರು, ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗದವರು ಮದ್ಯಪಾನ ಕುಡಿತಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ನೇರವಾದ ಕಾರಣ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಂದು ಕರ್ನಾಟಕ ಕದಂಬ ಜಿಲ್ಲಾ ಅಧ್ಯಕ್ಷ ಚನ್ನವೀರ ದಸ್ತಾಪುರ್ ಆರೋಪ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ಮದ್ಯ ಮಾರಾಟ ಇರುವುದರಿಂದ ಅನೇಕ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನ ಮತ್ತು ಮಕ್ಕಳನ್ನು ಕಳೆದುಕೊಂಡು ಸಂಸಾರವನ್ನು ಹಾಳು ಮಾಡಿಕೊಂಡು ತಮ್ಮ ಜೀವನವನ್ನು ಬೀದಿಗೆ ಬರುವ ಹಾಗೆ ಆಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ಆದ್ರಿಂದ ಈ ಕೂಡಲೇ ಸರ್ಕಾರವು ಮದ್ಯಪಾನ ಮತ್ತು ಧೂಮಪಾನವನ್ನ ನಿಷೇಧ ಮಾಡಿ ಗ್ರಾಮೀಣ ಭಾಗದ ಜನರ ಜೀವನವನ್ನ ಕಾಪಾಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಹಿಂದುಳಿದ ಭಾಗ ಅಂತ ಇದು ನಮ್ಮದು ನೋವಿನ ವಿಚಾರ ಇದೆ. ಇಂಥ ಭಾಗದಲ್ಲಿ ಇವತ್ತೇನು ಕಾನೂನು ಬಾಹಿರವಾಗಿ ಸುಮಾರು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ರಾಜ್ಯಾರೋತ್ಸವವಾಗಿ ಏನು ನಡೆಸ್ತಾ ಇದ್ದಾರೆ, ಅದರಿಂದ ಇವತ್ತು ಕೂಲಿ ಕಾರ್ಮಿಕರು, ರೈತರು ಮತ್ತು ಬಡವರು, ವಿಶೇಷವಾಗಿ ಹಿಂದುಳಿದ ವರ್ಗದವರ ಸಂಸಾರವನ್ನು ಬೀದಿಗೆ ಬರ್ತಾ ಇದ್ದಾವೆ. ಇವತ್ತು ಈ ಬೀದಿಗೆ ಬರ್ಲಿಕ್ಕೆ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಾವೇನು ಮಾಡ್ಬೇಕಂದ್ರೆ ಪ್ರತಿಯೊಂದು ತಾಲೂಕಕ್ಕೆ ಅಬಕಾರಿ ಇಲಾಖೆ ಆಫೀಸರ್ ಅಂತ ಇರ್ತಾರೆ, ಆ ಆಫೀಸರ್ಗಳನ್ನು ಬಿಟ್ಟು ಇವತ್ತು ಕಾನೂನು ಬಾಹಿರವಾಗಿ ಎಲ್ಲಿ ಮದ್ಯ ಮಾರ್ತಾ ಇದ್ದಾರೆ ಅನ್ನೋದು ಅದನ್ನು ಖಂಡಿಸಿ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಬೇಕು. ಅದನ್ನು ನಿಲ್ಲಿಸಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಲಬುರಗಿ ಜಿಲ್ಲಾ ಅಬಕಾರಿ ಇಲಾಖೆ ಕಚೇರಿಗೆ ಕಾರ್ಯಮುಳ್ಳು, ಬಾರಿ ಮುಳ್ಳು, ಸಿಗರಿಯನ್ನು ಮುಳ್ಳು ಜಡದಿ ತಮ್ಮ ಕಚೇರಿಗೆ ಪ್ರತಿಭಟನೆ ಮಾಡ್ತೇವೆ. ಇವತ್ತು ನಮ್ಮ ಎಲ್ಲ ಒಂದು ತಾಲೂಕದ ಶಾಸಕರು, ನಮ್ಮ ಕಲ್ಯಾಣ ಕರ್ನಾಟಕ ಗ್ರಾಮೀಣ ಶಾಸಕರು, ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರುಗಳು ತಾವು ದಯಮಾಡಿ ಇದಕ್ಕೆ ತಾವು ಸಮಾಜ ಸೇವೆ ಮಾಡ್ತೇವೆ, ಸಮಾಜ ಸುಧಾರಣೆ ಮಾಡ್ತೇವೆ ಅಂತೇಳಿ ಸಾರ್ವಜನಿಕರು ಓಡ್ತೊಂಡು ಗೆದ್ದು ಇವತ್ತೇನು ತಮ್ಮದೇ ಆದಂಥದ್ದು ರಾಜ್ಯಾರೋತ್ಸವವಾಗಿ ತಮ್ಮದೇ ಆದಂಥದ್ದು ವೈನ್ ಶಾಪ್ಗಳು 4-5 ವೈನ್ ಶಾಪ್ಗಳು ಇದ್ದಾವೆ ಕೆಲವೊಂದು ಶಾಸಕರುಗಳದು. ನೀವು ಇರಲಿ ಪರವಾಗಿಲ್ಲ, ಲೈಸೆನ್ಸ್ ತೊಗೊಂಡು ನೀವು ಕಾನೂನು ಚೌಕಟ್ಟಿನಿಂದ ನಡೆಸ್ರಿ. ಆದರೆ ಇವತ್ತು ಕಾನೂನು ಬಾಹಿರವಾಗಿ ಏನು ನಡೆಸ್ತಾ ಇದ್ದೀರಾ ಅದನ್ನು ಖಂಡಿಸ್ರಿ. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಸುಮಾರು 10-20 ದಾರು ದುಕಾನುಗಳು ರಾಜ್ಯಾರೋತ್ಸವವಾಗಿ ಕಿರಾಣಿ ದುಕಾನುಗಳಲ್ಲಿ, ಬೀಡಿ ಪಟ್ಟಣದಲ್ಲಿ, ಹೋಟೆಲ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಸಂಸಾರಗಳು ಕೆಡ್ತಾ ಇದ್ದಾವೆ. ಭಾಳಷ್ಟು ಇವತ್ತು ಒಂದೊಂದು ವರ್ಷ ಆಗಲ್ಲ ಮದುವೆ ಮಾಡ್ಕೊಂಡು ಗಂಡಸರನ್ನು ಕಳ್ಕೊಂಡು ವಿಧಿಯವರಾಗ್ತಾ ಇದ್ದಾರೆ. ಇವತ್ತು 10 ವರ್ಷದ 20 ವರ್ಷದ ಮಕ್ಕಳನ್ನು ಕಳ್ಕೊಂಡು ಒಂದು ಅನಾಥರಾಗ್ತಾ ಇದ್ದಾರೆ ತಾಯಿದರು. ಅಂಥದ್ದೊಂದು ಸಂಸಾರ ಹಾಳು ಮಾಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡಲೇ ಕಾನೂನು ಬಾಹಿರವಾಗಿ ಏನು ಮದ್ಯ ಮಾರಾಟ ನಡೀತಿದೆ ಅದನ್ನು ಖಂಡಿಸಲಿಲ್ಲ ಅಂದರೆ ನಾವು ಶಾಸಕರ ಮನೆಗೂ ಕೂಡ ಮುತ್ತಿಗೆ ಹಾಕಿ ಕಲ್ಲು ತೂರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತೇನು ವೈನ್ ಶಾಪ್ಗಳು, ಲೈಸೆನ್ಸ್ ಇದ್ದ ವೈನ್ ಶಾಪ್ಗಳು ಟೈಮಿಂಗ್ ಅಂತ ಕೊಡ್ತಾರೆ, ಆ ಟೈಮಿಂಗ್ ಉಲ್ಲಂಘನೆ ಅಂತ ಮಾಡಿರ್ತಾರೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಂತ ಏನು ಟೈಮಿಂಗ್ ಕೊಟ್ಟಿರ್ತಾರೆ. ಅದನ್ನು ಖಂಡಿಸಿ ಕರೆಕ್ಟಾದ ಸಮಯ ತೊಗೊಂಡು ಆ ಸಮಯ ಪ್ರಕಾರ ನಡೆಸ್ಕೋಬೇಕು. ಇವತ್ತು ಏನು ಮಾಡ್ತಾ ಇದೆ ಅಂದರೆ ಒಂದು ಮೇನ್ ಡೋರ್ ಬಂದ್ ಮಾಡ್ಕೊಂಡು ಪಕ್ಕದಲ್ಲಿರೋಂಥ ಡೋರನ್ನು ಓಪನ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ಅವರು ಕೂಡ ಚಾಲೂ ಮಾಡ್ತಾ ಇದ್ದಾರೆ. ಇವತ್ತು ಅವರು ಚಾಲೂ ಮಾಡ್ಕೊಂಡು 10, 20, 30, 50 ಅನ್ಲಿಮಿಟೆಡ್ವಾಗಿ ತಮ್ಮ ಮನ್ಸಿಗೆ ಬಂದಂಗೆ ರೇಟ್ ತೊಗೊಂಡು ಕೇಸಿಂದ ಇವತ್ತೇನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇವೆ. ಇವತ್ತು ಅದನ್ನು ಕೂಡ ತಾವು ಶಾಸಕರು ನೋಡ್ತಾ ಇದ್ದೀರಿ, ಅದನ್ನು ಕಣ್ಣು ಮುಚ್ಕೊಂಡು ಕೊಡ್ತಾ ಇದ್ದೀರಿ. ಇವತ್ತು ಪರ್ಸೆಂಟೇಜ್ ರಾಜಕೀಯ ಮಾಡಬೇಡ್ರಿ, ದುಡ್ಡಿನ ರಾಜಕೀಯ ಮಾಡಬೇಡ್ರಿ, ಲಾಲೂಚ ರಾಜಕೀಯ ಮಾಡಬೇಡ್ರಿ. ಇವತ್ತು ಪ್ರಾಮಾಣಿಕತೆಯಿಂದ ಸಾರ್ವಜನಿಕರು ಏನು ಓಟ್ ತೊಗೊಂಡು ನೀವು ಸಾರ್ವಜನಿಕರು ಒಳ್ಳೇದು ಮಾಡ್ತಾ ಇದ್ದೀರಿ ಅಂತೇಳಿ ಏನು ಓಟ್ ತೊಗೊಂಡಿರ್ತಾರಲ್ಲ, ಅದೇ ಥರ ಪ್ರಾಮಾಣಿಕತೆಯಿಂದ ಇವತ್ತು ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ನಾನು ಕೂಡಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಧ್ಯಮ ಮುಖಾಂತರದಿಂದ ಚನ್ನವೀರ್ ದಸ್ತಾಪುರ, ಕರ್ನಾಟಕ ಕದಂಬದ ಜಿಲ್ಲಾಧ್ಯಕ್ಷ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್
ಆರ್ಥೋಪೆಟಿಕ್, ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಕೊನೆಯ ದಿನಾಂಕ 12 ಏಪ್ರಿಲ್ ವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185 ಗೆ.